Hi guys, in this video I am going to discuss about the prepositions to versus for. Usually we will get confused where to use preposition to and for. ಯಾವ ಸಂದರ್ಭಗಳಲ್ಲಿ ನಾವು preposition to ನ ಯೂಸ್ ಮಾಡಬೇಕು ಅಥವಾ for ನ ಯೂಸ್ ಮಾಡಬೇಕು ಅಂತ ನಾವು ಕೆಲವೊಂದ್ಸಲ ಕನ್ಫ್ಯೂಸ್ ಆಗ್ತೀವಿ, right? So in this video get rid of these confusions. Okay, let us discuss through the examples. To means transfer. Okay, that is physical transfer. To give something to someone, ಏನನ್ನಾದರೂ ಮತ್ತೊಬ್ಬರಿಗೆ ಕೊಡುವುದು ಅಂತ ಅರ್ಥ. ನೆಕ್ಸ್ಟ್ ಎಕ್ಸ್ಚೇಂಜ್, ಟು ಎಕ್ಸ್ಚೇಂಜ್ ಸಮಥಿಂಗ್, ರೈಟ್? ಏನನ್ನಾದರೂ ಬದಲಾಯಿಸಿಕೊಳ್ಳುವುದು ಒಬ್ಬರಿಂದ ಒಬ್ಬರಿಗೆ, ಅಂತಹ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಟು ಅನ್ನು ಯೂಸ್ ಮಾಡ್ತೀವಿ. ಅಂಡ್ ಇನ್ ದಿಸ್ ಕಂಟೆಕ್ಸ್ಟ್ ಆಲ್ಸೋ ವೆನ್ ವಿ ಆರ್ ಡಿಫೈನಿಂಗ್ ಎ ಡೆಸ್ಟಿನೇಷನ್, in that case also we will use the preposition to. Okay, see the example over here. Destination means what? Nirdishta sthala, right? I go to work, ನಾನು ಕೆಲಸಕ್ಕೆ ಹೋಗುತ್ತೇನೆ, right? This is in simple tense. So see here, we used here preposition to. I go to work. Why can't we say I go for work? Because this work shows destination, right? ನಿರ್ದಿಷ್ಟವಾದ ಸ್ಥಳವನ್ನು ಸೂಚಿಸುತ್ತದೆ ವರ್ಕ್. ನಾನು ಕೆಲಸಕ್ಕೆ ಹೋಗುತ್ತೇನೆ, ಆ ಜಾಗದಲ್ಲಿ ನಾನು ಕೆಲಸ ಮಾಡುತ್ತೇನೆ ಅಂತ ನಿರ್ದಿಷ್ಟವಾಗಿ ನಾವು ಆ ಸ್ಥಳವನ್ನ ಸೂಚಿಸ್ತಾ ಇದ್ದೀವಿ, ರೈಟ್? ವಿ ಆರ್ ಡಿಫೈನಿಂಗ್ ಹಿಯರ್ ಡೆಸ್ಟಿನೇಷನ್. ಐ ಗೋ ಟು ವರ್ಕ್, ರೈಟ್? ಹಿಯರ್ ಹಾಗಾದ್ರೆ ನಾವು ಫಾರ್ ಪ್ರಿಪೋಸಿಷನ್ ನ ಎಲ್ಲಿ ಯೂಸ್ ಮಾಡ್ತೀವಿ? ಐ ಗೋ ಫಾರ್ ವಾಕ್. ಸೊ ದಿಸ್ ವಾಕ್ ಡಸಂಟ್ ಇಂಡಿಕೇಟ್ ಆನ್ ಡೆಸ್ಟಿನೇಷನ್ ಪ್ಲೇಸ್, ರೈಟ್? ಇದು ನಿರ್ದಿಷ್ಟವಾದ ಜಾಗವನ್ನ ಸೂಚಿಸೋದಿಲ್ಲ, ಇದೇ ಜಾಗದಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಅಂತ, ರೈಟ್? ಬಟ್ ಇಲ್ಲಿ ಪ್ರಿಪೋಸಿಷನ್ ಟು ಶೋಸ್ ದ ಡೈರೆಕ್ಷನ್. ನಾವು ಈ ಜಾಗದಲ್ಲಿ ಹೋಗ್ತಾ ಇದ್ದೀವಿ ಅಂತ ಅದು ನಿರ್ದಿಷ್ಟವಾಗಿ ಸೂಚಿಸುತ್ತದೆ. ಯಾವುದು? ಪ್ರಿಪೋಸಿಷನ್. ಅಂತಹ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಟು ಅನ್ನ ಯೂಸ್ ಮಾಡ್ತೀವಿ, ರೈಟ್? ಐ ಗೋ ಟು ವರ್ಕ್, ಐ ಗೋ ಟು ಸ್ಕೂಲ್. ಸೊ ಸ್ಕೂಲ್ ಇಸ್ ದ ಡೆಸ್ಟಿನೇಷನ್, ರೈಟ್? ಅದು ಒಂದು ನಿರ್ದಿಷ್ಟವಾದ ಜಾಗ, ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಟು ಯೂಸ್ ಮಾಡ್ತೀವಿ, ರೈಟ್? ಸೊ ವಾಟ್ ಯು ಮೀನ್ ಬೈ ಫಾರ್? ಫಾರ್ ಅಂದ್ರೆ ಏನು ಹಾಗಾದ್ರೆ? ಫಾರ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ಪರ್ಪಸ್ ಆರ್ ಬೆನಿಫಿಟ್ ಟು ಡೂ ಸಮಥಿಂಗ್ ಆನ್ ಬಿಹಾಫ್ ಆಫ್ ಸಮ್ ಒನ್. ಇನ್ನೊಬ್ಬರಿಗೋಸ್ಕರ ಏನನ್ನಾದರೂ ಮಾಡುವುದು ಅಥವಾ ಇನ್ನೊಬ್ಬರ ಒಳಿತಿಗಾಗಿ ಏನನ್ನಾದರೂ ಮಾಡುವುದು ಅಂತ ಹೇಳುವ ಸಂದರ್ಭದಲ್ಲಿ ನಾವು preposition for ಅನ್ನು ಯೂಸ್ ಮಾಡ್ತೀವಿ. ಓಕೆ, see here, I go for a walk means what? ನಾನು ನಡೆಯಲು ಹೋಗುತ್ತಿದ್ದೇನೆ, ರೈಟ್? ವಿಚ್ ಈಸ್ ಬೆನಿಫಿಷಿಯಲ್ ಫಾರ್ ಮೀ. ಅದು ನನ್ನ ಒಳತಿಗೋಸ್ಕರ ನಾನು ವಾಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಅರ್ಥ, ರೈಟ್? ಸಮಥಿಂಗ್ ಈಸ್ ಬೆನಿಫಿಟ್ ಫಾರ್ ಸಮ್ ಒನ್. ಒಬ್ಬರ ಒಳಿತಿಗಾಗಿ ಏನನ್ನಾದರೂ ಮಾಡುವುದು ಅಂತ ಹೇಳುವ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಫಾರ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. I go to school. So school is the destination, right? ನಿರ್ದಿಷ್ಟವಾದ ಸ್ಥಳ ಅಥವಾ ಜಾಗ. ಸೊ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಅಥವಾ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂತ ನಿರ್ದಿಷ್ಟವಾದ ಜಾಗವನ್ನು ಸೂಚಿಸುವಾಗ ಅಂತಹ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಟು ನ ಯೂಸ್ ಮಾಡ್ತೀವಿ, ರೈಟ್? ಸಿ ಹಿಯರ್ ನೆಕ್ಸ್ಟ್ ಎಕ್ಸಾಂಪಲ್. He studied hard for his exam, right? Why we used here for? So this is something beneficial for him, ರೈಟ್? ಅವನು ಎಕ್ಸಾಮ್ಗೋಸ್ಕರ ತುಂಬಾ ಶ್ರಮ ಪಡುತ್ತಿದ್ದಾನೆ. ಎದಕ್ಕೋಸ್ಕರ? ಎಕ್ಸಾಮ್ ಬರೆಯುವ ಸಲುವಾಗಿ, ಅವನ ಒಳಿತಿಗಾಗಿ ಅವನು ಶ್ರಮ ಪಟ್ಟು ಓದುತ್ತಿದ್ದಾನೆ ಅಂತ ಅರ್ಥ, ರೈಟ್? ಅಂತಹ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಫಾರ್ ಅನ್ನ ಯೂಸ್ ಮಾಡ್ತೀವಿ. ಪರ್ಪಸ್, ಪರ್ಪಸ್ ಮೀನ್ಸ್ ಉದ್ದೇಶ. ಉದ್ದೇಶವನ್ನು ಹೇಳುವಾಗಲೂ ಸಹ ನಾವು ಪ್ರಿಪೋಸಿಷನ್ ಫಾರ್ ಯೂಸ್ ಮಾಡ್ತೀವಿ, ರೈಟ್? ಈ ಸ್ಟಡಿಡ್ ಹಾರ್ಡ್, ಅವನು ಯಾವ ಉದ್ದೇಶದಿಂದ ಅಷ್ಟು ಶ್ರಮ ಪಟ್ಟು ಓದ್ತಾ ಇದ್ದಾನೆ? ಎಕ್ಸಾಮ್ ಫಾರ್ ಹಿಸ್ ಎಕ್ಸಾಮ್, ಎಕ್ಸಾಮ್ ಸಲುವಾಗಿ ಅವನು ಶ್ರಮ ಪಟ್ಟು ಓದ್ತಾ ಇದ್ದಾನೆ. ಸೊ ದೇರ್ ಇಸ್ ಎ ಇಂಟೆನ್ಷನ್ ಟು ಡೂ ಸಮಥಿಂಗ್. ಒಂದು ಉದ್ದೇಶ ಇದೆ ಅಥವಾ ಒಂದು ಕಾರಣ ಇದೆ ಒಂದು ಕೆಲಸದ ಹಿಂದೆ ಅಂತ. ಓಕೆ, ಸಿ ಹಿಯರ್ ನೆಕ್ಸ್ಟ್ ಎಕ್ಸಾಂಪಲ್. ಐ ಗೇವ್ ದ ಕಾಫಿ ಟು ಹಿಮ್, ರೈಟ್? ಹಿಯರ್ ವಿ ಆರ್ ಟ್ರಾನ್ಸ್ಫರಿಂಗ್ ಸಮಥಿಂಗ್ ಟು ಸಮ್ ಒನ್ ಫಿಸಿಕಲಿ, ರೈಟ್? ಐ ಗೇವ್ ದ ಕಾಫಿ ಟು ಹಿಮ್, ನಾನು ಅವನಿಗೆ ಕಾಫಿ ಕೊಟ್ಟೆ, ರೈಟ್? ನಾವು ಫಿಸಿಕಲ್ ಆಗಿ ಇನ್ನೊಬ್ಬರಿಗೆ ಏನನ್ನಾದ್ರೂ ಕೊಡ್ತಾ ಇದ್ದೀವಿ, ರೈಟ್? ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಥವಾ ಎಕ್ಸ್ಚೇಂಜ್ ಅದಲು ಬದಲು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಟು ನ ಯೂಸ್ ಮಾಡ್ತೀವಿ, ರೈಟ್? ಐ ಗೇವ್ ದ ಕಾಫಿ ಟು ಹಿಮ್, ಐ ಗೇವ್ ದ ವಾಟರ್ ಟು ಹಿಮ್, ರೈಟ್? ಓಕೆ, ಸಿ ಹಿಯರ್ ನೆಕ್ಸ್ಟ್ ಎಕ್ಸಾಂಪಲ್.
ಐ ಮೇಡ್ ದ ಕಾಫಿ ಫಾರ್ ಹಿಮ್. ರೈಟ್, ನಾನು ಯಾರ ಸಲುವಾಗಿ ಕಾಫಿ ಮಾಡ್ತಾ ಇದ್ದೀನಿ? ಫಾರ್ ವಾಟ್ ಪರ್ಪಸ್? ಇಲ್ಲಿ ಉದ್ದೇಶ ಏನಾಗಿದೆ? ಅವನಿಗೋಸ್ಕರ, ಅವನ ಒಳಿತಿಗಾಗಿ ನಾನು ಕಾಫಿ ಮಾಡಿದ್ದೇನೆ. ಸೊ ಇಟ್ ಈಸ್ ಇಂಡಿಕೇಟಿಂಗ್ ಪರ್ಪಸ್, ರೈಟ್? ಐ ಮೇಡ್ ದ ಕಾಫಿ ಫಾರ್ ಹಿಮ್, ನಾನು ಅವನ ಸಲುವಾಗಿ ಕಾಫಿ ಮಾಡಿದ್ದೇನೆ ಅಥವಾ ಅವನಿಗೋಸ್ಕರ, ಅವನ ಒಳಿತಿಗಾಗಿ, ಫಾರ್ ಹಿಸ್ ಬೆನಿಫಿಟ್, ರೈಟ್? ಸೊ ಉದ್ದೇಶ ಅಥವಾ ಯಾರಿಗಾದರೂ ಒಳಿತನ್ನು ಮಾಡುವ ಸಂದರ್ಭದಲ್ಲಿ ಅಥವಾ ಹೇಳುವ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಫಾರ್ ಯೂಸ್ ಮಾಡ್ತೀವಿ, ರೈಟ್? ಐ ಮೇಡ್ ದ ಕಾಫಿ ಫಾರ್ ಹಿಮ್, ರೈಟ್? ಉದ್ದೇಶ ಇದೆ ಈ ಸೆಂಟೆನ್ಸ್ ಅಲ್ಲಿ, ಪರ್ಪಸ್ ಇದೆ, ರೈಟ್? ಸೊ ಇಲ್ಲಿ ನಾವು ಫಿಸಿಕಲ್ ಆಗಿ ಏನನ್ನಾದ್ರೂ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಒಬ್ರಿಗೆ ಏನನ್ನಾದ್ರೂ ಕೊಡ್ತಾ ಇದೀವಿ, ಸೊ ಅಂತಹ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಟು ನ ಯೂಸ್ ಮಾಡ್ತೀವಿ, ರೈಟ್? ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಶಿ ರೋಟ್ ಎ ಲೆಟರ್ ಟು ಹರ್ ಪೇರೆಂಟ್ಸ್. ಸೊ ಶಿ ಇಸ್ ರೈಟಿಂಗ್ ಫಿಸಿಕಲಿ ಸಮಥಿಂಗ್ ಟು ಹರ್ ಪೇರೆಂಟ್ಸ್, ರೈಟ್? ಫಿಸಿಕಲ್ ಆಗಿ ಅವಳು ಏನನ್ನಾದರೂ ಅವಳ ಪೇರೆಂಟ್ಸ್ ಗೆ ಬರಿತಾ ಇದ್ದಾಳೆ, ರೈಟ್? ಟ್ರಾನ್ಸ್ಫರ್ ಮಾಡ್ತಾ ಇದ್ದಾಳೆ ಆ ಲೆಟರ್ ಅನ್ನ. ಸೊ ವಿ ಹ್ಯಾವ್ ಟು ಯೂಸ್ ಹಿಯರ್ ಪ್ರಿಪೋಸಿಷನ್ ಟು, ರೈಟ್? ನೆಕ್ಸ್ಟ್, ಕ್ಯಾನ್ ಯು ಓಪನ್ ದ ಡೋರ್ ಟು ಮೀ ಆರ್ ಫಾರ್ ಮೀ? ಕ್ಯಾನ್ ಯು ಓಪನ್ ದ ಡೋರ್ ಫಾರ್ ಮೀ? ನನಗೋಸ್ಕರ ನೀನು ಬಾಗಿಲನ್ನ ತೆಗಿತೀಯಾ? ಫಾರ್ ಮೈ ಬೆನಿಫಿಟ್, ನನ್ನ ಒಳಿತಿಗಾಗಿ, ರೈಟ್? ಹಿಯರ್ ನಾಟ್ ಎನಿ ಫಿಸಿಕಲ್ ಟ್ರಾನ್ಸ್ಫರ್, ರೈಟ್? ಇಲ್ಲಿ ಫಿಸಿಕಲ್ ಆಗಿ ನಾವೇನಾದ್ರೂ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಅಥವಾ ಎಕ್ಸ್ಚೇಂಜ್ ಆಗ್ತಾ ಇಲ್ಲ, ರೈಟ್? ಸೊ ಇನ್ನೊಬ್ಬರ ಒಳಿತಿಗಾಗಿ ಏನನ್ನಾದ್ರೂ ಮಾಡುವುದು ಅಂತ ಹೇಳುವ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್ ಫಾರ್ ಯೂಸ್ ಮಾಡ್ತೀವಿ, ರೈಟ್? ಸೊ ಐ ಮೇಡ್ ಅ ಕೇಕ್ ಫಾರ್ ಹಿಮ್, ರೈಟ್? ನಾನು ಅವನಿಗೋಸ್ಕರ ಕೇಕ್ ಅನ್ನ ಮಾಡಿದೆ, ರೈಟ್? See here, next example. He always loved to sing. So, loved for sing or loved to sing, which is correct? ಅವನು ಯಾವಾಗಲೂ ಹಾಡಲು ಇಷ್ಟಪಡುತ್ತಿದ್ದ, ರೈಟ್? So, he is exchanging something, right? He is exchanging something, information. ಅವನು ತನ್ನ ಪಾಡಿಗೆ ತಾನು ಹಾಡುತ್ತಾ ಖುಷಿ ಪಡ್ತಾ ಇದ್ದ ಅಂತ ಅರ್ಥ, ಓಕೆ? ನೆಕ್ಸ್ಟ್, he sings for her. ಸೊ ಇಲ್ಲಿ ನಾವು ಟು ಯೂಸ್ ಮಾಡ್ಬೇಕಾ ಅಥವಾ ಫಾರ್ ಯೂಸ್ ಮಾಡ್ಬೇಕಾ? ಹಾಗಾದ್ರೆ ಹಿ ಸಿಂಗ್ಸ್ ಫಾರ್ ಹರ್, ಅವನು ಯಾರಿಗೋಸ್ಕರ ಹಾಡ್ತಾ ಇದ್ದಾನೆ? ಅವಳಿಗೋಸ್ಕರ, ಅವಳ ಒಳಿತಿಗಾಗಿ, ರೈಟ್? ಫಾರ್ ಹರ್ ಬೆನಿಫಿಟ್. ಐ ಸಿಂಗ್ ಫಾರ್ ಯು, ಹಿ ಸಿಂಗ್ಸ್ ಫಾರ್ ಹರ್, ಅವನು ಅವಳಿಗೋಸ್ಕರ ಹಾಡುತ್ತಾನೆ, ನಾನು ಅವನಿಗೋಸ್ಕರ ಹಾಡುತ್ತೇನೆ, ರೈಟ್? ಇಲ್ಲಿ ನಾವು ಉದ್ದೇಶವನ್ನ ತೋರಿಸ್ತಾ ಇದ್ದೀವಿ ಅಥವಾ ಒಬ್ಬರ ಬೆನಿಫಿಟ್, ಒಬ್ಬರ ಒಳಿತಿಗಾಗಿ ಏನನ್ನಾದರೂ ಮಾಡುವುದು ಅಂತ ಹೇಳ್ತಾ ಇದ್ದೀವಿ, ರೈಟ್? See here, next example. I need my computer to send an important email. ನನಗೆ ನನ್ನ ಕಂಪ್ಯೂಟರ್ ಬೇಕು, ಎದಕ್ಕೆ ಬೇಕು? ಒಂದು ಇಂಪಾರ್ಟೆಂಟ್ ಮೇಲ್ ಅನ್ನ ಕಳಿಸೋದಕ್ಕೆ ಬೇಕು. ಸೊ ಇಲ್ಲಿ ನಾವು ಇನ್ಫಾರ್ಮೇಶನ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೀವಿ ಅಥವಾ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಒಬ್ರಿಗೆ ಕಳಿಸ್ತಾ ಇದೀವಿ ಅಂತ ಅರ್ಥ, ರೈಟ್? ನೆಕ್ಸ್ಟ್, ಕಾಲ್ ಯುವರ್ ಡಾಕ್ಟರ್ ಫಾರ್ ಅನ್ ಅಪಾಯಿಂಟ್ಮೆಂಟ್. ಕಾಲ್ ಯುವರ್ ಡಾಕ್ಟರ್ ಮೀನ್ಸ್ ಫೋನ್ ಮಾಡುವುದು ಅಂತ ಅರ್ಥ, ರೈಟ್? ಕಾಲ್ ಯುವರ್ ಡಾಕ್ಟರ್ for an appointment. See here, to an appointment is incorrect because we are not transferring here any information, right? So we are taking appointment for our benefit. ನಮ್ಮ ಒಳಿತಿಗಾಗಿ ನಾವು ಡಾಕ್ಟರ್ ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ತಾ ಇದೀವಿ, ರೈಟ್? ನೆಕ್ಸ್ಟ್ ಎಕ್ಸಾಂಪಲ್. he was invited to the party. ಅವನನ್ನು ಪಾರ್ಟಿಗೆ ಇನ್ವೈಟ್ ಮಾಡಲಾಗಿದೆ ಅಥವಾ ಆಹ್ವಾನಿಸಲಾಗಿದೆ, ರೈಟ್? ಫಿಸಿಕಲ್ ಆಗಿ ಅವನು ಬರ್ತಾನೆ ಅಂತ ಪಾರ್ಟಿಗೆ, right? So the party also shows destination place, right? He was invited to the party. So destination ಹೇಳುವಾಗ ನಾವು preposition to ನ ಯೂಸ್ ಮಾಡ್ತೀವಿ, right? Next, did your mom cook dinner for you? ನಿಮ್ಮ ಅಮ್ಮ ನಿಮಗೋಸ್ಕರ ಅಡುಗೆ ಮಾಡಿದ್ದಾರಾ, ರೈಟ್? ನಿಮಗೋಸ್ಕರ, ನಿಮ್ಮ ಸಲುವಾಗಿ, ನಿಮ್ಮ ಒಳಿತಿಗಾಗಿ ಏನನ್ನಾದರೂ ಮಾಡುವುದು, ರೈಟ್? ಅಂತಹ ಸಂದರ್ಭದಲ್ಲಿ ನಾವು preposition for ಯೂಸ್ ಮಾಡ್ತೀವಿ. Okay, let you take a small test. Are you ready? See here, I am going to talk for you or talk to you. ನಾನು ನಿನ್ನ ಜೊತೆ ಮಾತನಾಡುತ್ತೇನೆ, right? What we are doing here? We are exchanging something here. We are exchanging the information. ಏನಾದರೂ ಎಕ್ಸ್ಚೇಂಜ್ ಅಥವಾ ಟ್ರಾನ್ಸ್ಫರ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಯಾವ ಪ್ರಿಪೋಸಿಷನ್ ಯೂಸ್ ಮಾಡಬೇಕು? ಹಾಗಾದ್ರೆ ಪ್ರಿಪೋಸಿಷನ್ ಟು, right? I am going to talk to you, not I am going to talk for you, okay? See, next example. I feel sorry to you or for you. ನನಗೆ ನಿನ್ನ ಬಗ್ಗೆ ಕನಿಕರವಿದೆ, right? Here we are showing purpose. ಉದ್ದೇಶವನ್ನ ತೋರಿಸ್ಕೊಡ್ತಾ ಇದೆ ಈ ಸೆಂಟೆನ್ಸ್, right? ಅಂತ ಸಂದರ್ಭದಲ್ಲಿ ನಾವು ಪ್ರಿಪೋಸಿಷನ್
ಫಾರ್ ಯೂಸ್ ಮಾಡ್ತೀವಿ, ರೈಟ್? ಐ ಫೀಲ್ ಸಾರಿ ಫಾರ್ ಯು, ರೈಟ್? ಐ ಪ್ರೇ ಫಾರ್ ಯು, ನಾನು ನಿನಗೋಸ್ಕರ ಪ್ರಾರ್ಥಿಸುತ್ತೇನೆ, ರೈಟ್? ನಿನ್ನ ಒಳಿತಿಗಾಗಿ. ಓಕೆ, ಸಿ ಹಿಯರ್ ನೆಕ್ಸ್ಟ್. ಐ ಗೇವ್ ದ ಬುಕ್ ಫಾರ್ ಮೈ ಫ್ರೆಂಡ್ ಆರ್ ಟು ಮೈ ಫ್ರೆಂಡ್. I gave the book to my friend or for my friend. So physically I am transferring something to someone, right? Then which preposition I have to use? To, right? ನಾನು ನನ್ನ ಪುಸ್ತಕವನ್ನು ನನ್ನ ಫ್ರೆಂಡಿಗೆ ಕೊಟ್ಟೆ, right? Next, I bought this gift to my friend or for my friend. Which preposition I have to use here? ನನ್ನ ಫ್ರೆಂಡ್ಗೋಸ್ಕರ, ನನ್ನ ಗೆಳೆಯನಿಗೋಸ್ಕರ ನಾನು ಬಹುಮಾನವನ್ನು ತಂದಿದ್ದೇನೆ, right? I bought this gift for, right? For my friend. ನನ್ನ ಫ್ರೆಂಡ್ಗೋಸ್ಕರ, ನನ್ನ ಫ್ರೆಂಡ್ ಸಲುವಾಗಿ ಅಥವಾ ನನ್ನ ಫ್ರೆಂಡ್ ಒಳಿತಿಗಾಗಿ ನಾನು ಒಂದು ಉಡುಗೊರೆಯನ್ನು ತಂದಿದ್ದೇನೆ, right? So this is showing, what it is showing? Benefit for someone, right? Next, it sounds good to me or for me. Okay, sounds. So something is exchanging, right? ಏನೋ ಕೇಳಿಸ್ತಾ ಇದೆ, ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಮ್ಯೂಸಿಕ್ ಇರ್ಬೋದು ಅಥವಾ ಏನಾದರೂ ಸಾಂಗ್ ಇರ್ಬೋದು, ರೈಟ್? ಇಟ್ ಸೌಂಡ್ಸ್ ಗುಡ್ ಟು ಮೀ, ಅದು ನನಗೆ ಚೆನ್ನಾಗಿ ಕೇಳಿಸುತ್ತದೆ ಅಥವಾ ಚೆನ್ನಾಗಿ ಅನ್ನಿಸುತ್ತದೆ, ರೈಟ್? ಇಟ್ ಸೌಂಡ್ಸ್ ಗುಡ್ ಟು ಮೀ, ರೈಟ್? ನೆಕ್ಸ್ಟ್, ಐ ವರ್ಕ್ ಡ್ಯಾಶ್ ಕಂಪನಿ XYZ. ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ, ರೈಟ್? ಐ ವರ್ಕ್ ಫಾರ್ ಕಂಪನಿ XYZ ಆರ್ ಐ ವರ್ಕ್ ಟು ಕಂಪನಿ XYZ. ಐ ವರ್ಕ್ ಫಾರ್ XYZ ಕಂಪನಿ, ಆ ಕಂಪನಿಗೋಸ್ಕರ, ಆ ಕಂಪನಿ ಸಲುವಾಗಿ, ಆ ಕಂಪನಿ ಒಳಿತಿಗಾಗಿ ನಾನು ಕೆಲಸ ಮಾಡುತ್ತೇನೆ, ರೈಟ್? ಇಟ್ ಈಸ್ ಶೋಯಿಂಗ್ ಬೆನಿಫಿಟ್ ಫಾರ್ ಸಮ್ ಒನ್. ಸೊ ವಾಟ್ ವಿ ಹ್ಯಾವ್ ಟು ರೈಟ್? ಫಾರ್. ಐ ವರ್ಕ್ ಫಾರ್ ಕಂಪನಿ XYZ, ರೈಟ್? ನೆಕ್ಸ್ಟ್, we stopped at the shop. See here, this one is confusing both. We stopped at the shop to have a juice or for have a juice. ನಾವು ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ವಿ, ಎದಕ್ಕೆ? ಹ್ಯಾವ್ ಅ ಜ್ಯೂಸ್, ರೈಟ್? ಟು ಹ್ಯಾವ್ ಅ ಜ್ಯೂಸ್ ಆರ್ ಫಾರ್ ಹ್ಯಾವ್ ಅ ಜ್ಯೂಸ್. ಜ್ಯೂಸ್ ಕುಡಿಯೋ ಸಲುವಾಗಿ ನಾವು ಅಂಗಡಿ ಬಳಿ ನಿಂತೆವು, ರೈಟ್? ವಿ ಸ್ಟಾಪ್ಡ್ ಅಟ್ ದ ಶಾಪ್ ಡ್ಯಾಶ್ ಜ್ಯೂಸ್. ಹಿಯರ್ ವಿ ಸ್ಟಾಪ್ಡ್ ಅಟ್ ದ ಶಾಪ್, ಫಿಸಿಕಲ್ ಆಗಿ ನಾವು ಏನನ್ನಾದ್ರೂ ಕುಡಿಯುವುದರ ಬಗ್ಗೆ ಇಲ್ಲಿ ಸೂಚಿಸ್ತಾ ಇದೀವಿ, ರೈಟ್? ವಿ ಸ್ಟಾಪ್ಡ್ ಅಟ್ ದ ಶಾಪ್ ಟು ಹ್ಯಾವ್ ಅ ಜ್ಯೂಸ್, ರೈಟ್? Here we stopped at the shop for what purpose? ಯಾವ ಉದ್ದೇಶದಿಂದ ನಾವು ಅಲ್ಲಿ ನಿಂತ್ಕೊಂಡ್ವಿ ಶಾಪ್ ಅಂಗಡಿ ಹತ್ರ? ಜ್ಯೂಸ್ ಕುಡಿಯೋ ಸಲುವಾಗಿ, ರೈಟ್? ಫಾರ್ ಜ್ಯೂಸ್, ಜ್ಯೂಸ್ ಸಲುವಾಗಿ ನಾವು ಅಂಗಡಿ ಬಳಿ ನಿಂತ್ಕೊಂಡ್ವಿ ಅಥವಾ ಸ್ಟಾಪ್ ಮಾಡಿದ್ವಿ, ರೈಟ್? ವಿ ಸ್ಟಾಪ್ಡ್ ಅಟ್ ದ ಶಾಪ್ ಫಾರ್ ಜ್ಯೂಸ್. ವಿ ಸ್ಟಾಪ್ಡ್ ಅಟ್ ದ ಶಾಪ್ ಟು ಹ್ಯಾವ್ ಅ ಡ್ರಿಂಕ್. ಫಿಸಿಕಲ್ ಆಗಿ ಏನನ್ನಾದ್ರೂ ತಗೊಳ್ಳುವ ಬಗ್ಗೆಯಲ್ಲಿ ಸೂಚಿಸ್ತಾ ಇದೆ, ರೈಟ್? ಸೊ both you have to remember. One more thing, see here, I go to shopping, right? I go to shopping or I go for shopping. Which one is correct? I. So don't use both here. ಇಲ್ಲಿ ನಾವು ಫಾರ್ ಅನ್ನು ಯೂಸ್ ಮಾಡಬೇಕಾಗಿಲ್ಲ ಅಥವಾ ಟು ಅನ್ನು ಯೂಸ್ ಮಾಡಬೇಕಾಗಿಲ್ಲ. Just you have to say, what you have to say? I go shopping, right? That's it. I go shopping, right? So this is all about preposition to versus for, right? I hope this is clear to you and you enjoyed it. So see you in the next video.